ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನು ತಿಳಿಸ್ತಾ ಇದ್ದೀನಿ ಅಂದರೆ, ಬ್ಲೌಸಲ್ಲಿ ಯಾವ ರೀತಿ ಮೆಜರ್ಮೆಂಟ್ ತಗೊಳ್ಳೋದು ಮತ್ತು ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ಪೇಪರಲ್ಲಿ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ನನಗೆ ಯಾವ ರೀತಿ ಟೈಲರಿಂಗ್ ಕ್ಲಾಸಲ್ಲಿ ಮೆಜರ್ಮೆಂಟ್ ತಗೊಳ್ಳೋದು ಮತ್ತು ಕಟ್ ಮಾಡೋದು ಹೇಳ್ಕೊಟ್ಟಿದ್ರು, ಆ ರೀತಿ ನಾನು ಫಸ್ಟು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಯಾವ ರೀತಿ ಕಟ್ ಮಾಡ್ಕೋತೀನಿ ಮನೇಲಿ, ಅಂದರೆ ನನ್ನ ಬ್ಲೌಸ್ಗಳನ್ನ ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೋತೀನಿ ಕಟ್ ಮಾಡ್ಕೋತೀನಿ ಅದನ್ನು ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಅವ್ರು ಯಾವ ರೀತಿ ನಮಗೆ ಟೈಲರಿಂಗ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ರು ಆ ರೀತಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೊರಟಿದ್ದೀನಿ. ಎಲ್ಲಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಅಂದರೆ ಫಸ್ಟು ನಾನು ಕ್ಯಾಮ್ರಾ ಮುಂದೆ ನಿಂತು ಮಾತಾಡ್ತಾ ಇರೋದು, ಅದಕ್ಕೋಸ್ಕರ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಮೆಜರ್ಮೆಂಟ್ ತಗೊಳ್ಳೋದು, ಯಾವ ರೀತಿ ಪೇಪರ್ ಮೇಲೆ ಮೆಜರ್ ಮಾಡಿ ಪೇಪರ್ನ ಕಟ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ಶುರು ಮಾಡೋಣ. ಈ ಥರ ಬ್ಲೌಸ್ನ ಉಲ್ಟಾ ತಗೋಬೇಕು. ನೀವು ಬ್ಲೌಸ್ನ ಈ ಥರ ಉಲ್ಟಾ ಹಾಕ್ಕೊಂಡು ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಅಂದರೆ, ಫಸ್ಟು ನಾನು ಫ್ರಂಟ್ ಪಾರ್ಟಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಫ್ರಂಟ್ ಸೈಡ್ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಅನ್ನೋದನ್ನ ನಮ್ಗೆ ಯಾವ ರೀತಿ ಹೇಳ್ಕೊಟ್ಟಿದ್ದಾರೆ ಅಂದರೆ, ನಾವು ಉಕ್ಸ್ನ ಹಾಕ್ತೀವಲ್ಲ ಆ ಸೈಡಿಂದ ಇಲ್ಲಿ ಬಟ್ಟೆ ಎಡ್ಜ್ ಆಗಿದೆಯಲ್ಲ ಆ ಸೈಡ್ವರೆಗೆ ಈ ಥರ ಟೈಟಾಗಿ ಇಟ್ಕೊಂಡು ನಮ್ಮ ಮೆಜರ್ಮೆಂಟ್ ಟೇಪಲ್ಲಿ ಎಷ್ಟು ಬರ್ತಿದೆಯೋ ನೋಡ್ಕೋಬೇಕು. ಹನ್ನೊಂದುವರೆ ಬರ್ತಾಯಿದೆ ನಮಗೆ. ಹನ್ನೊಂದುವರೆ ಬಂದರೆ ನಾವು ಅದಕ್ಕೆ ಹಾಫ್ ಇಂಚು ಆ್ಯಡ್ ಮಾಡಬೇಕು. 11ವರೆಗೆ ಹಾಫ್ ಇಂಚ್ ಆ್ಯಡ್ ಮಾಡಿದರೆ 12 ಬರುತ್ತೆ. ಡಬ್ಲ್ಯೂ ಅಂದರೆ ಬಿಡ್ತು ಅಗಲ ಎಷ್ಟು ಬರ್ತಿದೆ ಅಂದರೆ 11ವರೆ ಬಂದಿದೆ, ಪ್ಲಸ್ ಹಾಫ್ ಅನ್ ಇಂಚ್ ಆ್ಯಡ್ ಮಾಡಿದ್ರೆ 12 ಬರುತ್ತೆ. ನಾವು ಅಗಲ 12 ತೊಗೋಬೇಕು. ಉದ್ದನ ಯಾವ ರೀತಿ ತೊಗೋಬೇಕು ಅಂತ ಅನ್ನೋದಾದರೆ, ನಾವು ಸ್ಟಿಚ್ ಮಾಡಿರ್ತೀವಲ್ಲ ಬಟ್ಟೆ, ಅಲ್ಲಿಂದ ನಮ್ಮ ಬಟ್ಟೆ ಡಾಟು ಸೆಂಟರ್ ಡಾಟು ಎಲ್ಲಿಗೆ ಸ್ಟಿಚ್ ಆಗಿರುತ್ತೆ ಅಲ್ಲಿವರೆಗೂ ನಾವು ಈ ಥರ ಬಟ್ಟೆನ ಟೈಟಾಗಿ ಇಟ್ಕೊಂಡು, ಕಾಣಿಸ್ತಿದೆಯಾ ನಿಮಗೆ ಇಲ್ಲಿ ಸ್ಟಿಚ್ ಆಗಿದೆಯಲ್ಲ ಈ ತುದಿಗೆ ಇಟ್ಕೋಬೇಕು. ಮತ್ತು ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಿದೆ ನೋಡ್ಕೊಂಡು ತೊಗೋಬೇಕು. ನನಗೆ 13 ಬರ್ತಾಯಿದೆ. 13 ಬಂದರೆ 13ಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡಬೇಕು ಸ್ಟಿಚಿಂಗಿಗೋಸ್ಕರ. 13ವರೆ ಬರುತ್ತೆ. ಲೆಂತ್ ಎಷ್ಟು ಬರ್ತಿದೆ 13 ಬಂದಿದೆ, ಹಾಫ್ ಇಂಚ್ ಆ್ಯಡ್ ಮಾಡಬೇಕು, 13ವರೆ ಬರುತ್ತೆ. ಇವೆರಡನ್ನ ಕಾಮನ್ ಆಗಿ ನಾವು ತೊಗೊಬಿಟ್ರೆ, ನಾನಿನ್ನು ಕಾಮನ್ ಮೆಜರ್ಮೆಂಟ್ ಆರ್ಮೋಲ್ಗೆ ಎಷ್ಟು ತೊಗೋಬೇಕು ಮತ್ತು ಇಲ್ಲಿ ಶೋಲ್ಡರ್ಗೆ ಎಷ್ಟು ತೊಗೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನಾವೀಗ ವಿಡ್ತು 12 ತೊಗೋಬೇಕು, ಲೆಂತ್ ಬಂದು 13ವರೆ ತೊಗೋಬೇಕು. ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಇದರಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 13ವರೆ. ಈ ಥರ ಒಂದು ಸ್ಟ್ರೈಟ್ ಲೈನ್ ಹಾಕೋಬಿಡಿ. ಎಲ್ಲೂ ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ, ಅದಕ್ಕೋಸ್ಕರ ಈ ಥರ ತಗೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ ನಾನು. ಲೆಂತ್ ನಾವು 13ವರೆ ತೊಗೊಂಡಿದ್ದೀವಿ. ಇನ್ನು ನೆಕ್ಸ್ಟು ನಾವು 12 ತೊಗೋಬೇಕು. ಇದು ನಾನು ಡಬಲ್ ಫೋಲ್ಡಿಂಗ್ ತೊಗೊಂಡಿದ್ದೀನಿ ಪೇಪರ್ನ. ಈ ಥರ ಡಬಲ್ ಫೋಲ್ಡಿಂಗಲ್ಲಿ ಐತೈತೆ ಪೇಪರು. ಈ ಥರ ಓಪನ್ ಮಾಡಿಕೊಂಡು 12 ಎಲ್ಲಿ ಬರುತ್ತೆ ಅಲ್ಲಿ ಫೋಲ್ಡ್ ಮಾಡ್ಕೋಬೇಕು ನೀವು. ನಾನು ಫಸ್ಟೇ ಫೋಲ್ಡಿಂಗಲ್ಲಿ ಇತ್ತು ಅಂದ್ಬಿಟ್ಟು ಅದೇ ರೀತಿ ನಾನು ಲೆಂತನ್ನು ಮಾರ್ಕ್ ಹಾಕೋಬಿಟ್ಟೆ. ನೀವು ಆ ಥರ ಮಾಡಿಬಿಡಿ. ಫಸ್ಟ್ ಈ ಥರ ಫೋಲ್ಡ್ ಹಿಂಗೆ ನಮ್ಮ ಆಪೋಸಿಟ್ ಇರಲಿ ಪೇಪರು, ಇಲ್ಲಿ 12ಕ್ಕೆ ಮಾರ್ಕ್ ಹಾಕೊಡಿ. ಮತ್ತು ಮೇಲ್ಗಡೆನೂ ಅಂದರೆ ನಮಗೆ ಫೋಲ್ಡಿಂಗ್ ಮಾಡೋಕ್ಕೆ ಈಸಿಯಾಗಿ ಆಗುತ್ತೆ. ಈ ಥರ ನಾವು 3 ಸೈಡು ಲಾಸ್ಟಲ್ಲಿ ಮತ್ತು ಫಸ್ಟಲ್ಲಿ ಈ ಥರ ಮಾರ್ಕ್ ಹಾಕ್ಕೊಂಡ್ರೆ ಈಸಿ ಆಗುತ್ತೆ ನಮಗೆ ಫೋಲ್ಡ್ ಮಾಡೋದಕ್ಕೋಸ್ಕರ. ಇವಾಗ ನಾವು ಇಲ್ಲಿ ಎಲ್ಲಿ 12 ಬಂದಿದೆ ಅಲ್ಲಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡಬೇಕು ಬೇಕಂದ್ರೆ. ಇನ್ನೊಂದ್ಸಲ ನೋಡ್ಕೊಳ್ಳಿ ಕರೆಕ್ಟಾಗಿ 12 ಬಂದಿದೆಯಾ ಅಂತ. ನಾನೀಗ 12ಕ್ಕೆ ಫೋಲ್ಡ್ ಮಾಡಿದ್ದೀನಿ ಕರೆಕ್ಟಾಗಿ. ನೆಕ್ಸ್ಟ್ ಈ ಕಡೆ ಈ ಸರಿ ಬಟ್ಟೆ ಮಿಕ್ಕುತ್ತೆ. ನಮ್ಗೆ ಇವಾಗ ಎಷ್ಟು 12 ಅಗಲಬೇಕು, 12 ತೊಗೊಂಡಿದ್ದೀವಿ. ನಂದು 11ವರೆ ಬಂದಿದ್ದು. ಇನ್ನು ನಾವೀಗ 12 ತೊಗೊಂಡಿದ್ದೀವಿ.
ಅದಕ್ಕೆ 1/2 ಇಂಚು 11.5 ಬಂದಿತ್ತು, ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿರೋದು 12 ಬಂದಿದೆ. 12 ಅಷ್ಟೇ ತೊಗೊಂಡಿದ್ದೀನಿ ನಾನು, ಎಕ್ಸ್ಟ್ರಾ ತೊಗೊಂಡಿಲ್ಲ. ಇಲ್ಲಿ 13.5 ಬಂದಿತ್ತು, 13.5ಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಫಸ್ಟ್ ಇಂಪಾರ್ಟೆಂಟ್ ಮಾರ್ಕ್ ಯಾವುದು ಅಂದರೆ ಮೇಲ್ಗಡೆ ಶೋಲ್ಡರ್ ಮತ್ತು ಡೀಪು. ನಾನಿಲ್ಲಿ 6 ಇಂಚಿಗೆ ಒಂದು ಮಾರ್ಕ್ ಹಾಕೋತಾ ಇದ್ದೀನಿ. ಮತ್ತು ಈ ಕಡೆ ಸೈಡು ಕೂಡ 6 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಮತ್ತು ಇಲ್ಲಿ 6 ಮಾರ್ಕ್ ಹಾಕಿದ್ದೀನಲ್ಲ, ಅಲ್ಲಿಂದ ಮತ್ತೆ ಸ್ಟ್ರೈಟ್ ಒಂದು 6 ಇಂಚಿಗೆ ಒಂದು ಮಾರ್ಕ್ ಹಾಕೋತಾ ಇದ್ದೀನಿ. ಕರೆಕ್ಟಾಗಿ ಇಲ್ಲೂ 6 ಇದೆಯಾ ನೋಡ್ಕೊಳ್ಳಿ. ನೀವು ಒಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡಿ 6ಗೆ. ಒಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡ್ತಾ ಇದ್ದೀನಿ ನಾನು, ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಕನ್ಫ್ಯೂಸ್ ಮಾಡ್ಕೊಬೇಡಿ. ಇಲ್ಲೂ ಬೇಕಾದರೆ 6ಗೆ ಒಂದು ಲೈನ್ ಹಾಕೊಂಡ್ರೆ ಸ್ಟ್ರೈಟ್ ಲೈನ್ ಹಾಕೋದಿಲ್ಲ ಅಂತ ಇಲ್ಲಿಗೆ. ಈಗ ಹಾಕೊಂಡ್ರೆ 6 ಮಾರ್ಕ್ ಹಾಕಾದ್ಮೇಲೆ ನಾವು 2 ಇಂಚಿಗೆ 2 ಇಂಚಿಗೆ ಮಾರ್ಕ್ ಹಾಕಬೇಕು. ಒಂದು ಫೋಲ್ಡಿಂಗ್ ಸೈಡಲ್ಲಿ ನಾನು ಹಾಕ್ತಿರೋದು. ಮತ್ತು ಇಲ್ಲಿಂದ ಇಲ್ಲಿಗೆ ಮೇಲೂ 2 ಇಂಚು ಮತ್ತು ಕೆಳಗಡೆನೂ 2 ಇಂಚು. ಅಂದರೆ ಇಲ್ಲಿ 6 ಇದೆ, 6ಗೆ ಮಾರ್ಕ್ ಹಾಕೊಂಡಿದ್ದೀನಿ. ಈ ಕಡೆನೂ ಮೇಲೂ 6 ಇದೆ. ಅದಾದಮೇಲೆ ನಾವು 2 ಇಂಚಿಗೆ ಮಾರ್ಕ್ ಹಾಕ್ತಿರೋದು ನಾನು. ಇಲ್ಲೂ ಒಂದು ಸ್ಟ್ರೈಟ್ ಲೈನ್ ಹಾಕಿ ಯಾವುದಾದ್ರೂ ಇದು ಮೆಜರ್ಮೆಂಟ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಫಸ್ಟು ಈ ಮಾರ್ಕನ್ನ ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಜಾಯಿಂಟ್ ಆದಮೇಲೆ ನಾವು ಇಲ್ಲಿ 1 ಇಂಚಿಗೆ ಈ ಥರ ಲೈನ್ ಹಾಕೊಳ್ಳಿ, ಮತ್ತು ಇಲ್ಲೂ 1 ಇಂಚು ಲೈನ್ ಹಾಕೊಳ್ಳಿ. ಈ 1 ಇಂಚು ಏನಕ್ಕೆ ಲೈನ್ ಹಿಂಗೆ ಡಾಟ್ ಹಾಕೊಂಡಿದ್ದೀನಿ ಅಂದರೆ ಇಲ್ಲಿ ಕರು ಶೇಪ್ ಕೊಡೋದಕ್ಕೋಸ್ಕರ ಈ ಥರ ಕರು ಶೇಪು. ಇದು ಯಾವ ಪಾರ್ಟು ನಾನು ಮೆಜರ್ ಮಾಡಿರೋದು ಅಂದರೆ, ನಾನು ಇಲ್ಲಿ ಶೇಪ್ ಬಂದಿದೆಯಲ್ಲ ಫ್ರಂಟಲ್ಲಿ, ಈ ಥರ ಕರು ಶೇಪ್ಗೋಸ್ಕರ ನಾನಲ್ಲಿ 1 ಇಂಚಿಗೆ ಮಾರ್ಕ್ ಹಾಕಿರೋ ಕರು ಕೊಟ್ಟಿದ್ದೀನಿ. ನೆಕ್ಸ್ಟು ಆರ್ಮೋಲ್ ಸೈಡು ನಾನು 6 ತೊಗೊಂಡಿದ್ದೀನಿ. 6 ತೊಗೊಂಡಾದ್ಮೇಲೆ ನಾವು ಮೇಲ್ಗಡೆ 1/2 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. ಅದಾದಮೇಲೆ 3 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. ಅದಾದಮೇಲೆ ಈ ಸೈಡು ಓಪನ್ ಸೈಡಿಂದ 1.5 ಒಂದು ಮಾರ್ಕ್ ಹಾಕೋಬೇಕು. ಈ ಮಾರ್ಕ್ ಯಾವುದು ಅಂದರೆ ಎಕ್ಸ್ಟ್ರಾ ಬಟ್ಟೆ ಸೇರಿಸಿ ನಾವು ತೊಗೊಂಡಿದ್ದೀವಲ್ಲ ಆ ಬಟ್ಟೆದು ಎಕ್ಸ್ಟ್ರಾ ಬಟ್ಟೆ ಬೇಕು ಅಂತ ಬಿಟ್ಟಿದ್ದೀವಲ್ಲ ಆ ಸೈಡಲ್ಲಿ. ಅದಾದಮೇಲೆ ನಾವಿಲ್ಲಿ ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. 1/2 ಇಂಚಿಗಾರು ಹಾಕೊಳ್ಳಿ, 1/4 ಇಂಚಿಗಾರು ಹಾಕೊಳ್ಳಿ, ಒಟ್ಟಿನಲ್ಲಿ 1/2 ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಹಾಕೊಂಡಾದ್ಮೇಲೆ ಈ ಥರ ಶೇಪ್ ಬರಬೇಕು. ಇಲ್ಲಿ ಇಲ್ಲಿ ಕಾಣಿಸ್ತಾ ಇಲ್ಲ ನಿಮಗೆ ಶೇಪ್ನ. ನಾವು ಈ ರೀತಿ ಕೊಡಬೇಕಿದೆ. ನಾವು ಫ್ರಂಟ್ ಪಾರ್ಟಲ್ಲಿ ಈ ಥರ ಕರ್ವ್ ಒಳಗಡೆ ತಗೊಳ್ಳೇಬೇಕು. ನಾವು ಯಾವ ಲೈನು ಸ್ಟ್ರೈಟ್ ಲೈನ್ ಹಾಕಿರ್ತೀವಿ ಇಲ್ಲಿ 6ಗೆ, ಈ ಲೈನಿಂದ ಒಳಗಡೆ ನಾವು 1/2 ಇಂಚಿಗೆ ಈ ಥರ ಕರ್ವ್ ಶೇಪ್ ಕೊಟ್ಟರೆ ನಮ್ಮ ಆರ್ಮೋಲ್ ಶೇಪು ನೀಟಾಗಿ ಬರುತ್ತೆ. ನಾವು ಸ್ಟಿಚ್ ಮಾಡಾದ್ಮೇಲೆ ನೀಟಾಗಿ ಕೂರುತ್ತೆ ನಮಗೆ ಅನ್ನೋ ಕಾರಣಕ್ಕೋಸ್ಕರ ಈ 1/2 ಇಂಚು ನಾವು ಒಳಗಡೆ ತಗೋಬೇಕು ಫ್ರಂಟಿಗೆ. ಬ್ಯಾಕ್ ಸೈಡಲ್ಲೇ ನಾನು ಬ್ಯಾಕ್ ಸೈಡ್ ಕಟ್ ಮಾಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಇದು ಮೇಲ್ಗಡೆ ಪಾರ್ಟ್ ಅಂದರೆ ಆರ್ಮೋಲ್ ಮತ್ತು ಶೋಲ್ಡರು ಮತ್ತು ಡೀಪು 6 ತೊಗೊಂಡಿದ್ದೀನಿ. ಈ ಕಡೆನೂ 6 ತೊಗೊಂಡಿದ್ದೀನಿ ಮತ್ತು ಇಲ್ಲಿಗೂ 6 ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೂ 6 ಇದೆ. ಅದಾದಮೇಲೆ ನಾನು ಒಂದು ಸ್ಟ್ರೈಟ್ ಲೈನ್ ತೊಗೊಂಡಿದ್ದೀನಿ ಹೀಗೆ. ಅದಾದಮೇಲೆ ಡಿಫ್ರೆಂಟು ಡೀಪ್ಗೆ ನಾನು 2 ಇಂಚು ಮಾರ್ಕ್ ಹಾಕಿದ್ದೀನಿ ಮೇಲೆ ಮತ್ತು ಕೆಳಗಡೆ. ಅದಾದಮೇಲೆ 1 ಇಂಚಿಗೆ ಶೇಪ್ ಕೊಟ್ಕೊಳ್ಳೋಕ್ಕೋಸ್ಕರ 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇದನ್ನೇ ಥರ ಶೇಪ್ ಕೊಟ್ಟಿದ್ದೀನಿ. ನೆಕ್ಸ್ಟು ಇಲ್ಲಿ 1/2 ಇಂಚು ಬಿಟ್ಟಿದ್ದೀನಿ. ಅದಾದಮೇಲೆ 3 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 3 ಇಂಚು ಎಲ್ಲಿ ತೊಗೊಂಡಿದ್ದೆ ನಾನು ಅಲ್ಲಿಂದ ಒಳಗಡೆ 1/2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಕರ್ವ್ ಶೇಪ್ ಕೊಟ್ಟಿದ್ದೀನಿ. ಈ ಥರ ಮೇಲೆ ಆರ್ಮಲ್ ಸೈಡಲ್ಲಿ ಶೇಪ್ ಕೊಟ್ಟಾದ್ಮೇಲೆ ನಾವು ಇಲ್ಲಿ 13.5 ತೊಗೊಂಡಿದ್ದಲ್ಲ, ಕೆಳಗಡೆಯಿಂದ 2 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ ನಾನು. ಅದಾದಮೇಲೆ 3 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ. ಲಾಸ್ಟ್ ಎಡ್ಜಲ್ಲಿ 1 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಇದನ್ನು ಯಾವ ರೀತಿ ಶೇಪ್ ಕೊಡಬೇಕು ಅಂದರೆ ಇಲ್ಲಿ ಕರ್ವ್ ಶೇಪ್ ಕೊಡಬೇಕು. ಇಲ್ಲೂ
ಸ್ಟ್ರೈಟ್ ಲೈನ್ ಹಾಕೋಂಗಿಲ್ಲ, ಸ್ವಲ್ಪ ಕರ್ವ್ ಆದಂಗೆ ತಗೋಬೇಕು. ಇಲ್ಲಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ತೀವಲ್ಲ, ನಾವು ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಅದಕ್ಕೋಸ್ಕರ ಈ ಮಾಮೂಲಿ ಇಲ್ಲೊಂದು ಸ್ಟ್ರೈಟು, ಅದಾದಮೇಲೆ ಇಲ್ಲಿ 1.5ಗೆ ಮಾರ್ಕ್ ಹಾಕಬೇಕು, 1.5ಗೆ. ಇದು ಎಕ್ಸ್ಟ್ರಾ ಕಚ್ಚಾ ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿದ್ವಲ್ಲ ಬಟ್ಟೆದು ಅದ್ರದ್ದು ಇದು. ಆದರೆ ನಾವು ಇಲ್ಲಿ 1 ಇಂಚಿಗೆ ಮಾರ್ಕ್ ಹಾಕೋದ್ವಲ್ಲ, ಅಲ್ಲಿಂದ ಇಲ್ಲಿ ಶೇಪ್ ಕೊಡಬೇಕು ಈ ಥರ. ಇದು ಇಷ್ಟೇ ಫ್ರಂಟ್ ಪಾರ್ಟ್. ಇದನ್ನು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ಕಟ್ ಮಾಡಾದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ನಮಗೆ ಅನ್ನೋದು ತೋರಿಸ್ತೀನಿ. ನಾವು ಬಟ್ಟೆನಾಗಲಿ ಪೇಪರ್ನಾಗಲಿ ಯಾವ ಸೈಡ್ ಕಟ್ ಮಾಡ್ತೀವಿ ಆಪೋಸಿಟು ನಮ್ಮ ಕೈ ಅದ್ರ ಮೇಲೆ ಇರಬೇಕು. ಇಲ್ಲಾಂದರೆ ಪೇಪರು ಜರ್ಗಡುತ್ತೆ, ನಾವು ಬಟ್ಟೆ ಕಟ್ ಮಾಡ್ಬೇಕಾದ್ರೆ ಬಟ್ಟೆನೂ ಜರ್ಗಡುತ್ತೆ. ಫ್ರಂಟ್ ಡೀಪ್ದು ಮಾಡಿ ಓಪನ್ ಮಾಡಿ ಕಟ್ ಮಾಡಾಯಿತು. ಇನ್ನು ನಾನು ಕೆಳಗಡೆ ಕ್ರಾಸ್ ಪಟ್ಟಿ ಹತ್ರ ಕಟ್ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಕೈ ಇಟ್ಕೊಂಡು ಕಟ್ ಮಾಡ್ತಿದ್ದೀನಿ ಅದೇ ರೀತಿ ಕಟ್ ಮಾಡಿ ನೀಟಾಗಿ ಬರುತ್ತೆ. ಇಲ್ಲಿ ಬಂದು ನಾನು ಯಾವ ಥರ ಶೇಪ್ ಕೊಟ್ಟಿದ್ದೀನಿ ಆ ಥರ ಶೇಪಲ್ಲಿ ಕಟ್ ಮಾಡಿ ನೆಕ್ಸ್ಟು ಸ್ಟ್ರೈಟ್ ಬನ್ನಿ ಮೇಲ್ಗಡೆ ಪೇಪರ್ನ ಈಗ ನನ್ನ ಕಡೆ ಟರ್ನ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿಂದ ಸ್ಟ್ರೈಟ್ ಬಂದು ನಾನು ಎಲ್ಲಿ ಕರು ಕೊಟ್ಟಿದ್ದೀನಿ ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನಾನು ಈ ಥರ ಕಟ್ ಮಾಡೋದ್ರಿಂದ ನಮಗೆಲ್ಲೂ ಹಾರ್ಮೋನು ರಿಂಕಲ್ಸ್ ಬರೋದು ಆ ಥರ ಪ್ರಾಬ್ಲಮ್ ಎಲ್ಲೂ ಬರಲ್ಲ. ಇದೆಲ್ಲ ಎಕ್ಸ್ಟ್ರಾ ಬಟ್ಟೆ ಅಂದ್ಕೊಳ್ಳಿ. ಈಗ ಇದು ಎಕ್ಸ್ಟ್ರಾ ಪೇಪ್ಸ್ ಎಲ್ಲ ನೆಕ್ಸ್ಟ್ ಇನ್ನೊಂದು ನಾವು ಬಟ್ಟೆ ಎಲ್ಲ ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಬೇಕಾಗುತ್ತೆ. ಈಗ ಫ್ರಂಟ್ ಪಾರ್ಟು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಈ ರೀತಿ ಬರುತ್ತೆ. ನಾವು ಕಟ್ ಮಾಡಾದ್ಮೇಲೆ ನಾವು ಸೆಂಟ್ರಲ್ಲಿ ಕಟ್ ಮಾಡ್ಕೊಳ್ತೀವಿ. ಬರುತ್ತಾ ಫ್ರಂಟ್ ಪಾರ್ಟು ಇಲ್ಲಿ ಕಟ್ ಮಾಡಿರೋದು. ಈ ಮೇಲ್ಗಡೆ ಪೋರ್ಷನ್ನು ಇಷ್ಟು ಮೇಲ್ಗಡೆ ಪೋರ್ಷನ್ನು ಕಟ್ ಮಾಡಿರೋದು ನಾವು. ಇದು ನೆಕ್ಸ್ಟು ನಾವು ಇಲ್ಲಿ ಅಟ್ಯಾಚ್ ಮಾಡಬೇಕು ಬಟ್ಟೆನ. ಮತ್ತು ಕೆಳಗಡೆನೂ ಕ್ರಾಸ್ ಬೆಲ್ಟ್ ಎಲ್ಲ ಬರುತ್ತೆ. ಇಲ್ಲಿ ಸ್ಟಿಚಿಂಗಿಗೆ ಹೋಗುತ್ತೆ ಮತ್ತು ಡಾಟ್ ಎಲ್ಲ ಬರುತ್ತೆ ಇಲ್ಲಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.